ಬಾಲಿವುಡ್ನಲ್ಲಿ ಕನ್ನಡಿಗ ಹರ್ಷ ಮಿಂಚಿಂಗ್. ಒಂದು ವಾರದಲ್ಲಿ 40 ಕೋಟಿ ದೋಚಿದ ಬಾಘಿ ಫೋರ್ಟ್. स्टोरीज तो बहुत सुने थे पढ़े थे लेकिन ऐसी एक्शन पैक्ड लव स्टोरी ಪ್ರಯೋಗಕ್ಕೆ ಸಾವಿದೆ ಆದರೆ ಪ್ರಯತ್ನಕ್ಕಲ್ಲ ಅನ್ನೋ ಮಾತನ್ನ ನಿರ್ದೇಶಕ ಹರ್ಷ ಮತ್ತು ನಟ ಟೈಗರ್ ಶ್ರಾಫ್ ಪ್ರೂವ್ ಮಾಡಿದ್ದಾರೆ. ಚಿತ್ರರಂಗದಲ್ಲಿ ಕೆಲವರು ತಮ್ಮ ಪ್ರಯತ್ನಕ್ಕೆ ಫಲ ಸಿಗದಿದ್ದಾಗ ನಿರಾಸೆಯಾಗ್ತಾರೆ. ನಿರಾಸೆಗೊಂಡು ಚಿತ್ರರಂಗದ ಸಹವಾಸ ಬೇಡಪ್ಪ ಬೇಡ ಅಂತ ದೂರವಾಗ್ತಾರೆ. ಇನ್ನು ಕೆಲವರು ಎಷ್ಟೇ ಸೋತರೂ ಕೂಡ ಕುಗ್ಗದೆ ಜಗ್ಗದೆ ತಮ್ಮ ಪ್ರಯತ್ನವನ್ನ ಮುಂದುವರಿಸ್ತಾರೆ. ಈ ಸಾಲಿನಲ್ಲಿ ಈಗ ಟೈಗರ್ ಶ್ರಾಫ್ ಕೂಡ ಸೇರಿದ್ದಾರೆ. ಇರುವ ಟೈಗರ್ ಶ್ರಾಫ್ ಮತ್ತೊಮ್ಮೆ ತಮ್ಮಲ್ಲಿರುವಂತಹ ಸಾಹಸ ಕಲೆಯನ್ನ ನಂಬಿ ಚಿತ್ರವನ್ನ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿರುವಂತೆ ಆ ಚಿತ್ರದ ಹೆಸರು ಬಾಘಿ ಫೋರ್. ಸದ್ಯ ಈ ಚಿತ್ರಮಂದಿರಗಳಲ್ಲಿ ಒಂದು ವಾರ ಪೂರೈಸಿದ್ದು, ಸೋಲಿನ ಸುಳಿಯಲ್ಲಿ ಸಿಲುಕಿರುವ ಟೈಗರ್ ಶ್ರಾಫ್ ಕಣ್ಣಿಗೆ ಸದ್ಯ ಈ ಚಿತ್ರ ಆಶಾಕಿರಣದಂತೆ ಕಾಣಿಸುತ್ತಿದೆ. ಹಾಫ್ ಸೆಂಚುರಿ ತಲುಪುತ್ತಾ ಬಾಘಿ ಫೋರ್ ಚಿತ್ರ. ಸತತ ಸೋಲುಗಳಿಗೆ ಬ್ರೇಕ್ ಹಾಕ್ತಾರಾ ಟೈಗರ್ ಶ್ರಾಫ್? ಹೌದು, ಬಾಕ್ಸ್ ಆಫೀಸ್ನ ಅಂಕಿ ಅಂಶಗಳನ್ನ ಹಂಚಿಕೊಳ್ಳುವ ಸ್ಯಾಕ್ನಿಲ್ ಪ್ರಕಾರ ಈ ಚಿತ್ರ ಈ ಒಂದು ವಾರದಲ್ಲಿ 44 ಕೋಟಿ 50 ಲಕ್ಷ ಭಾರತದಲ್ಲಿ ಗಳಿಸಿದೆ. ನಿಜ, ದಿನದಿಂದ ದಿನಕ್ಕೆ ಗಳಿಕೆಯಲ್ಲಿ ಕುಸಿತ ಕಂಡು ಬಂದಿದೆ. ಆದರೆ ಸದ್ಯ ಲೋಕ ಹೊರತುಪಡಿಸಿದ್ರೆ ಈ ಚಿತ್ರಕ್ಕೆ ಬೇರೆ ಎದುರಾಳಿಗಳಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಂಡುಬಂದ ಈ ಕುಸಿತ ಕಂಡರೂ ಇನ್ನು ಕೋಟಿಗಳ ಲೆಕ್ಕದಲ್ಲೇ ಇದೆ. ಲಕ್ಷಕ್ಕೆ ಈ ಚಿತ್ರದ ಗಳಿಕೆ ಇನ್ನೂ ಇಳಿದಿಲ್ಲ. ಈ ಹಿನ್ನೆಲೆ 50 ಕೋಟಿಯ ಗಡಿಯನ್ನ ಆರಾಮವಾಗಿ ಈ ಸಿನಿಮಾ ದಾಟಲಿದೆ. ಇಷ್ಟೇ ಅಲ್ಲ, ಚಿತ್ರದ ನಿರ್ಮಾಪಕರಿಗೆ ಹಾಕಿದ ಬಂಡವಾಳದಲ್ಲಿ 70% ಹಣವನ್ನ ಈ ಚಿತ್ರ ಮರಳಿ ತಂದು ಕೊಡಲಿದೆ ಎನ್ನುವ ಮಾತುಗಳು ಸಹ ಕೇಳಿ ಬರ್ತಿದೆ. ಈಗ ಟೈಗರ್ ಶ್ರಾಫ್ ನೆಮ್ಮದಿಯ ನಿಟ್ಟುಸಿರು ಬಿಡಲು ಇದಕ್ಕಿಂತ ಇನ್ನೇನು ಕಾರಣ ಬೇಕು? ಯಾಕಂದ್ರೆ ಇವರ ಹಿಂದಿನ ಚಿತ್ರ ಗಣಪತ್ ಸಿನಿಮಾ ಹೇಳ ಹೆಸರಿಲ್ಲದೆ ಬಾಕ್ಸ್ ಆಫೀಸ್ನಲ್ಲಿ ಮಗ್ಗಾಡೆ ಮಲಗಿತ್ತು. ಇವತ್ತು ಕೂಡ ಇಂಥದ್ದೊಂದು ಚಿತ್ರ ಬಂದಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಸಿನಿಮಾದ ಒಟ್ಟು ಗಳಿಕೆ ನೋಡೋದಾದ್ರೆ 44 ಕೋಟಿ 50 ಲಕ್ಷ ಹೇಗೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಬಾಘಿ ಫೋರ್ ಈ ಸಿನಿಮಾ ಸೋಮವಾರದ ಒಳಗೆ 50 ಕೋಟಿ ಕೊಳ್ಳೆ ಹೊಡೆಯುತ್ತಾ ಕಾದು ನೋಡಬೇಕಿದೆ. ಸ್ಯಾಂಡಲ್ವುಡ್ ನಿರ್ದೇಶಕ ಹರ್ಷ ಬಾಲಿವುಡ್ನಲ್ಲಿ ಸದ್ದು ಮಾಡಿ ಆರಾಮಾಗಿದ್ದಾರೆ. ಬಾಘಿ ಫೋರ್ ಚಿತ್ರದ ಈ ಯಶಸ್ಸು ಮುಂಬರುವ ದಿನಗಳಲ್ಲಿ ಹರ್ಷ ಅವರಿಗೆ ಇನ್ನೂ ಹಲವು ಅವಕಾಶಗಳಿಗೆ ದಾರಿ ಮಾಡಿಕೊಟ್ರೂ ಅಚ್ಚರಿಯಿಲ್ಲ. ಒಟ್ಟಾರೆ ಬಾಘಿ ಫೋರ್ ಚಿತ್ರಕ್ಕೆ 80 ಕೋಟಿ ಹಣ ಖರ್ಚಾಗಿದೆ ಅಂತ ವರದಿಯನ್ನ ಮಾಡಿದೆ. ಈ ಹಣವನ್ನ ಹರ್ಷ ನಿರ್ಮಾಪಕರಿಗೆ ಮರಳಿ ತಂದು ಕೊಡುವಲ್ಲಿ ಹಾಗೆ ಯಶಸ್ವಿಯಾಗ್ತಾರಾ ಎಂಬುದನ್ನ ಸದ್ಯ ಕಾದು ನೋಡಬೇಕಿದೆ. ಹರ್ಷ ಆದಷ್ಟು ಬೇಗ ಮತ್ತೆ ಕನ್ನಡ ಚಿತ್ರವನ್ನ ನಿರ್ದೇಶನ ಮಾಡುವಂತಾಗಲಿ ಎಂಬುದು ಕನ್ನಡಿಗರ ಮಾತಾಗಿದೆ. ಮಿಲನ್ ಗೌಡ, ಸ್ಪೀಡ್ ಫಿಲ್ಮಿ, ಬೆಂಗಳೂರು.